ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಸಹ ಫ್ರೆಶ್ ಅಪ್ ಆಗಿ ಪೂಜೆನೆಲ್ಲ ಮಾಡಿದ್ದಾಗಿದೆ. ನಾವಿವತ್ತು ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಅಂದರೆ ನಾನು, ಮಾನ್ಯ, ತಾನ್ಯ ಹಾಗೆ ನಮ್ಮ ಮನೆಯವರು ಇಷ್ಟು ಜನನೂ ಹೊರಗಡೆ ಹೋಗ್ತಾ ಇದ್ವಿ. ಸೊ ನಮ್ಮ ಮನೆಯವರು ಆಲ್ರೆಡಿ ಎಲ್ಲ ಪೂಜೆ ಮಾಡಿಬಿಟ್ಟಿದ್ರು. ಬಟ್ ಈ ಮಲ್ಲಿಗೆ ಹೂವನ್ನ ಕಿತ್ಕೊಂಡಿರಲಿಲ್ಲ. ಸೊ ನಾನು ಅದಕ್ಕೆ ಸುಮ್ಮನೆ ಮತ್ತೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 5-6 ಇತ್ತೇನೋ ಅಷ್ಟೇನೆ ಅದನ್ನು ಕಿತ್ಬಿಟ್ಟು ಅದು ಫೋಟೋಗೆ ಇಟ್ಟೆ. ಮನೇಲಿ ಒಂದೇ ಒಂದು ಮಲ್ಲಿಗೆ ಹೂವು ಇಟ್ರೂ ಅದು ಸ್ಮೆಲ್ಲೇ ಬೇರೆ ಥರ ಗಮ್ ಅಂತ ಇರ್ತೈತೆ. ಸೊ ಅದಕ್ಕೋಸ್ಕರ ನಾನು ಹಾಗೇನೆ ಲಾಸ್ಟಲ್ಲಿ ಎಲ್ಲ ಹೂವನ್ನ ಎಲ್ಲ ಇಟ್ಟು ಪೂಜೆ ಮಾಡಿದ್ರು ಆಲ್ರೆಡಿ. ನಾನು ಸುಮ್ಮನೆ ಹಾಗೆ ಇಟ್ಟೆ ಒಂದು ಹೂವುಗಳನ್ನ. ಎಲ್ಲ ರೆಡಿ ಆಗಿದ್ವಲ್ಲ, ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತಂದರೆ ದೇವಸ್ಥಾನಕ್ಕೆ ಸ್ನೇಹಿತರೆ. ಹೌದು, ಇಲ್ಲಿ ಒಂದು ಅವೇರಳ್ಳಿಯಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ. ಅಲ್ಲಿ ಅವರು ಹೋಮ ಹವನ ಇವತ್ತು ಒಂದು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ರು. ಅದಕ್ಕೋಸ್ಕರ ಹೋಗ್ತಾಯಿದ್ವಿ. ಆ್ಯಕ್ಚುಲಾಗಿ ನಮ್ಮ ಮಾವ ನಮ್ಮ ಅತ್ತೆ ಹೋಗಬೇಕಾಗಿತ್ತು. ಕಾರಣಾಂತರದಿಂದ ಅವರಿಬ್ರಿಗೂ ಹೋಗೋಕ್ಕಾಗ್ತಿರ್ಲಿಲ್ಲ. ನಮ್ಮ ಅತ್ತೆಗೆ ಹುಷಾರಿರಲಿಲ್ಲ. ಆ್ಯಂಡ್ ನಮ್ಮ ಮಾವ ಯಾರೋ ರಿಲೇಟಿವ್ಸ್ ತೀರ್ಕೊಂಡಿದ್ರು, ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಅವ್ರು ಅಲ್ಲಿಗೆ ಹೋದರು. ಅಂದರೆ ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಮಾವ ಮತ್ತೆ ಬರ್ತಾರೆ ದೇವಸ್ಥಾನಕ್ಕೆ. ಬಟ್ ಲೇಟ್ ಆಗುತ್ತೆ, ನೀವು ಮುಂಚಾಗಿಯೇ ಹೋಗಿ ಅಂತ ಹೇಳಿದರು. ನಾವು ಮಕ್ಕಳನ್ನೆಲ್ಲ ಅಲ್ಲಿ ಕರ್ಕೊಂಡೋಗಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು, ಅಂದರೆ ಅಲ್ಲಿ ಪೂಜೆ ಎಲ್ಲ ಇರ್ತೈತೆ, ಹೋಮದಲ್ಲಿ ಕೂತಿರ್ತೀವಿ ಅಂದ್ಕೊಳ್ಳಿ, ಮತ್ತು ಮಕ್ಕಳೆಲ್ಲ ಅಲ್ಲಿ ಎಷ್ಟೊತ್ತಾಗುತ್ತೋ ಏನೋ, ಸುಮ್ಮನೆ ಮಕ್ಕಳನ್ನೆಲ್ಲ ಕರ್ಕೊಂಡೋಗೋದು ಬೇಡ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಬಿಟ್ಟೋಗಿದ್ದು. ಇನ್ನು ಮಾರ್ನಿಂಗೆ ಇನ್ನೂ ಯಾಕೋ ಅವಳು ಇನ್ನೂ ಆ್ಯಕ್ಟಿವ್ ಆಗಿ ಆಡ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವಳನ್ನೂ ಸಹ ನಮ್ಮ ಅಮ್ಮನ ಮನೆಯಲ್ಲೇ ಬಿಟ್ವಿ. ನಮ್ಮ ಅಮ್ಮನ ಮನೆ ಅಲ್ಲಿಂದನೇ ಹತ್ರ. ಸೊ ಅದಕ್ಕೋಸ್ಕರ ಇಬ್ಬರೂ ನಮ್ಮ ಅಮ್ಮನ ಮನೆಯಲ್ಲೇ ಬಿಟ್ವಿ, ಇಬ್ಬರು ಆಟಾಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಅಲ್ಲಿ ನಾವು ಹೋಗ್ಬಿಟ್ಟು ಬೈಕಲ್ಲಿ ದೇವಸ್ಥಾನಕ್ಕೆ ಹೋದ್ವಿ, ಕಾರ್ನಲ್ಲೇ ನಿಲ್ಲಿಸ್ಬಿಟ್ಟು. ಅಲ್ಲಿಂದ ಅಲ್ಲಿಗೆ ಹತ್ರನೇ, ಜಾಸ್ತಿ ದೂರ ಏನಿಲ್ಲ. ಸೊ ಹೋದ್ವಿ. ನಾವು ಹೋಗೋಷ್ಟರಲ್ಲಿ ಎಲ್ಲೋ ಎಲ್ಲ ಸ್ಟಾರ್ಟ್ ಆಗಿರುತ್ತೇನೋ ಹೋಮ ಮಾಡೋದೆಲ್ಲ ಅಂತ ಅಂದ್ಕೊಂಡು ಹೋಗಿದ್ವಿ. ಬಟ್ ಆ ರೀತಿ ಏನಾಗಿರಲಿಲ್ಲ. ಇನ್ನೇನು ಸ್ಟಾರ್ಟ್ ಮಾಡಬೇಕಾಗಿತ್ತು. ಇನ್ನೊಂದು 10 ನಿಮಿಷ ಬಿಟ್ಕೊಂಡು ನಾವು ಹೋದ್ಮೇಲೆ ಒಂದು 10 ನಿಮಿಷ ಆದಮೇಲೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವರೆಲ್ಲ ಹೋಮಕ್ಕೆ ಕೂತಿದ್ದಾರೆ. ನಮ್ಮ ಮಾವ ಹೇಳಿ ಟೈಮಿಂಗ್ಸ್ ನೋಡಿದ್ರೆ 8 ಗಂಟೆಗೆ ಮನೆಗೆ ಬಿಡಬೇಕಾಗಿತ್ತು ಅಂತಂದರು. ನಾವು ಹಂಗೂ ಲೇಟ್ ಆಯಿತು, ಒಂದು 10 o'clock ಬಂದರು. ಹಂಗೂ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಸರಿ ಬಿಡು, ಹೆಂಗೋ ಒಳ್ಳೇದಾಯಿತು ಅಂತ ಹೇಳಿ ಇನ್ನು ನಾಷ್ಟನೂ ಸಹ ಅವರೇ ಎಲ್ಲ ರೆಡಿ ಮಾಡ್ತಿದ್ರು ಎಲ್ಲರಿಗೂ. ಸೊ ಇಡ್ಲಿ ಅಂತೆ, ಪೊಂಗಲ್ಲು, ವಡೆ ಮಾಡಿಸಿದ್ರು ಅಷ್ಟೇ. ಚೆನ್ನಾಗಿತ್ತು. ನಮ್ಮ ಮನೆಯವರೇ ಬರ್ತಾಯಿದ್ರು. ನಾನು ಸರಿ ಆಯಿತು ಬಡಿಸಿ ಅಂತ ಹೇಳ್ಬಿಟ್ಟು. ಅವ್ರು ಮನೇಲಿ ನಾಷ್ಟ ಮಾಡಿದ್ರು. ಬಟ್ ನಾನು ಹೇಳಿದೆ ಚೆನ್ನಾಗಿದೆ ಇಡ್ಲಿ ಸಾಂಬಾರು, ಒಂದೇ ಒಂದು ತಿನ್ನು ಏನಾಗಲ್ಲ ಅಂತ ಹೇಳಿದ್ದಕ್ಕೆ ಸುಮ್ಮನೆ ಹಾಗೆ ಟೇಸ್ಟ್ ನೋಡ್ತಾಯಿದ್ರು. ಇನ್ನು ನಾವು ಸಹ ನಾಷ್ಟ ಎಲ್ಲ ಮಾಡಿಕೊಂಡು ಹೋದೋ. ಪೂಜೆಗಿನ್ನ ಸ್ಟಾರ್ಟ್ ಆದರೆ ಮತ್ತೆ ಟೈಮ್ ಆಗುತ್ತೆ ಊಟಕ್ಕೆ ಅಂಥೇಳಿ ನಾನು ಸಹ ಲೈಟಾಗಿ ನಾಷ್ಟ ಮಾಡಿಕೊಂಡೆ. ಈ ಪೂಜೆ ಯಾಕೆ ಅಂತ ಹೇಳೋದಾದರೆ, ಅವರು 3 ವರ್ಷ, ಅಂದರೆ ದೇವಸ್ಥಾನ ಹೊಸದಾಗಿ ಇನಾಗ್ರೇಷನ್ ಮಾಡಿರೋದು 3 ವರ್ಷ ಆಗಿದೆ ಅಷ್ಟೇನೆ. ಹಳೇದಿತ್ತು, ಬಟ್ ಅದನ್ನೆಲ್ಲ ಡೆಮೊಲಿಷ್ ಮಾಡಿ ಹೊಸದಾಗಿ ಕಟ್ಟಿರೋ ಅಂಥದ್ದು. ಸೊ 3ನೇ ವರ್ಷದ ವಾರ್ಷಿಕೋತ್ಸವದ ಪೂಜೆ, ಓಕೆನಾ. ಅವರು ವರ್ಷನೂ ಈ ರೀತಿಯಾಗಿ ಹೋಮ ಹವನಗಳನ್ನ ಮಾಡಿಸ್ತಾರೆ. ನೋಡಿ, ಈ ಕಡೆ ಹಾರ ಹಾಕೊಂಡು ಕೂತಿದ್ದಾರಲ್ಲ, ಅವರೇನೆ ದೇವಸ್ಥಾನದಲ್ಲಿ ಪೂಜೆನೆಲ್ಲ ಮಾಡೋದು. ಹಾಗೆ ಪಕ್ಕದಲ್ಲಿರೋದು ಅವ್ರ ಮಿಸ್ಸಸ್ಸು. ಸೊ ಇಬ್ಬರು ದಂಪತಿಗಳು, ಅವರು ಒಂದು ಜೋಡಿ. ಹಾಗೆ ಇನ್ನೊಬ್ಬರು ಅಂದರೆ ನಾವು ಒಂದು ಊರುಗಳು ಅಂತಾರೆ, ಒಂದು ನಮ್ಮದೇ ಬೇರೆ ಊರು. ಇವಾಗ ಒಂದು ಫಾರ್ ಎಕ್ಸಾಂಪಲು ಒಂದು 3 ಊರುಗಳಿಂದ ಎಲ್ಲರೂ ಜನಗಳು ಬರ್ತಾರೆ. ಅಂದರೆ ಒಂದು ಊರಲ್ಲಿ ಎಲ್ಲ ಮನೆಯವರು ಸಹ ಈ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ ಅಂದ್ಕೊಳ್ಳಿ. ಸೊ ಆ ಒಂದು ಊರಿನಲ್ಲಿ ಒಬ್ಬರು ದಂಪತಿಗಳನ್ನ ಈ ರೀತಿಯಾಗಿ ಹೋಮಕ್ಕೆ ಕೂರಿಸ್ತಾರೆ, ಸರಿನಾ. ಆ ರೀತಿಯಾಗಿ ಒಂದು 4 ಜೋಡಿಗಳನ್ನ ಕೂರಿಸಿ, ಅದರಲ್ಲಿ ನಮ್ಮ ಚಿಕ್ಕತ್ತೆ ಮಾವನೂ ಸಹ ಇದ್ದರು. ಸೊ ನಮ್ಮ ಮಾವ ಅತ್ತೆ ಬರೋಕ್ಕಾಗಲಿಲ್ಲ ಅಂತ ಇವ್ರನ್ನ ಚಿಕ್ಕತ್ತೆಯನ್ನು ಕೂರಿಸ್ಕೊಂಡ್ವಿ ಪೂಜೆಗೆಲ್ಲ. ಸೊ ಈ ರೀತಿಯಾಗಿ 4 ಜೋಡಿಗಳು ಕೂತ್ಕೊಂಡು ಪೂಜೆ ಹವನಗಳನ್ನೆಲ್ಲ ಮುಗಿಸ್ಕೊಂಡು ಈ ರೀತಿಯಾಗಿ ಮುಗೀತು. ಇನ್ನು ಈ ದೇವಸ್ಥಾನಕ್ಕೆ ಕಟ್ಟೆಮನೆ ಲಕ್ಷ್ಮೀ ದೇವಸ್ಥಾನ ಅಂತಲೇ ಹೇಳ್ತೀರಿ. ಇದು ಬಂದು ಅವೇರಳ್ಳಿ ಹತ್ರ ಇರೋವಂಥದ್ದು. ಸೊ ನಾವು ಈ ದೇವಸ್ಥಾನಕ್ಕೆ ವರ್ಷನೂ ಬರ್ತೀವಿ. ಈ ನಾಗರು ಸಹ ಮಾಡ್ತಾರೆ ಇಲ್ಲಿ. ಸೊ ನಾಗರು ಮಾಡಬೇಕು, ಈ ಪಿತೃಪಕ್ಷ ಹಬ್ಬ ಇನ್ನೇನು ಮಾಡ್ತಿದ್ದೀವಿ ಒಂದು 2-3 ದಿವಸ ಅನ್ನೋವಾಗ ಬಂದು ಇಲ್ಲಿ ನಾಗರು ಪೂಜೆ ಮಾಡಿಕೊಂಡು ಹೋಗಬೇಕು. ಇನ್ನು ನೋಡಿ, ಪೂಜೆ ಎಲ್ಲ ಮುಗೀತು. ಈಗ ಅವರು ಒಂದು ಗಂಟು ಕಟ್ಟಿದ್ದಾರೆ. ಅಂದರೆ ಅದರಲ್ಲಿ ಎಲ್ಲ ಅರಿಶಿನ, ಕುಂಕುಮ, ಹೂವು, ತೆಂಗಿನಕಾಯಿ, ಕೊಬ್ಬರಿ ಅಂತೆ ಪ್ರತಿಯೊಂದು ಸಹ ಹಾಕಿ ಈ ರೀತಿಯಾಗಿ ಗಂಟು ಕಟ್ಟಿ ಇದನ್ನು ಇವಾಗ ನಾವು ಹೋಮಕ್ಕೆ ಅರ್ಪಿಸಬೇಕು.
ಸೊ ಇಲ್ಲಿಗೆ ಪೂಜೆಯನ್ನು ಮುಗಿಯುತ್ತೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾನು ಹೇಳೋದಕ್ಕಿಂತ. ಇನ್ನು ಅಲ್ಲಿ ಎಲ್ಲ ಅರ್ಪಿಸಿದ್ದಾಯ್ತಲ್ಲ, ನೆಕ್ಸ್ಟು ದೇವಿ ದರ್ಶನಕ್ಕೆ ನಾವು ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾಗಿತ್ತು. ಸೊ ಸರಿ ಅಂತೇಳಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲೂ ಸಹ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಫಸ್ಟ್ ಕಳಶನ ಸ್ಥಾಪನೆ ಮಾಡಿ ಅಲ್ಲೂ ದೇವಿನ ಅಲಂಕರಿಸಿದರು. ಇದು ಸಿಂಪಲ್ಲಾಗಿ ಇತ್ತು, ಬಟ್ ಮೇನ್ ದೇವ್ರನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿದ್ದು ಗಂಗೆ ಪೂಜೆನೇನೋ ಕಳಸಗಳನ್ನೆಲ್ಲ ಇಟ್ಟು ನೋಡಿ, ಇದೆ ಮೇನ್ ದೇವರು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ನೋಡ್ತಿದ್ರೆ ಅಲ್ಲೇ ನೋಡಿ ಕೂತ್ಕೊಬೇಕು ಅಂತ ಅನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಹಾಗೆಯೇ ಅಲ್ಲೂ ಊಟ ಎಲ್ಲ ಅಲ್ಲೇ ಎಲ್ಲ ಏರ್ಪಾಡಾಗಿತ್ತು. ಸೊ ಊಟ ಎಲ್ಲ ಮಾಡಿಕೊಂಡು ನಾವು ನಮ್ಮಮ್ಮ ಮನೆಗೆ ಬಂದ್ವಿ. ಇಷ್ಟೇ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.